ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಲಾಟ್ಸ್ ಆಫ್ ಲವ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ. ಸೊ ನಾನು ಸ್ವಲ್ಪ ಇವಾಗ ಟಯರ್ಡ್ ಆಗಿದೆ, ಫೇಸ್ ಸ್ವಲ್ಪ ಈಗಷ್ಟೇ ಹೊರಗಡೆಯಿಂದ ಬಂದೆ. ಸೊ ಒಂದು ಸ್ಪೆಷಲ್ ಡೇಗೆ ಆ್ಯಂಡ್ ನನ್ನ ಸ್ಪೆಷಲ್ ಡೇಗೆ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ನಾನೇ ಸರ್ಪ್ರೈಸ್ ಮಾಡ್ಕೊತಾ ಇದ್ದೀನಿ. ಆ ಪ್ರಾಸೆಸ್ನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಸೆಸ್ ಹೇಗೋಗಿ ರೀಚ್ ಆಗುತ್ತೆ ಅಂತ ನಂಗೆ ಫೈನಲ್ ಡೆಸ್ಟಿನೇಷನ್ ಗೊತ್ತಿಲ್ಲ, ಬಿಕಾಸ್ ವೆರಿ ನ್ಯೂ ಟು ಮೀ. ಸೊ ಒಂದು ಟ್ರೈ ಆಗಿದೆ, ಇನ್ನೊಂದು ಟ್ರೈ ಸ್ಪೆಷಲಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಅಂತ, ಬಟ್ ಆ ಪ್ರಾಸೆಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಾನು ಹೇಗೆ ಮಾಡ್ತೀನಿ ಈ ಪ್ರಾಸೆಸ್ನ ಅಂತ ಹೇಳಿ ನೋಡೋಣ. ಸೇ ಆಲ್ ದ ಬೆಸ್ಟ್ ಟು ಮೀ. ಆ್ಯಂಡ್ ಈ ಸ್ಪೆಷಲ್ ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬನ್ನಿ ಈ ಪ್ರಾಸೆಸ್ ಸ್ಟಾರ್ಟಿಂಗಿಂದನೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಪ್ ಯು ಆಲ್ ಲೈಕ್ ಇಟ್. ಏನು ನನ್ನ ಕೆಲಸ ಇಲ್ಲಿ ಬಾ ಬಾ, ಇಲ್ಲಿ ಬಾ. ಮಾಡೋದು ನನ್ನ ಕೆಲಸಕ್ಕೆ ಯಾವಾಗಲೂ. ಸುಫಿ ಇಲ್ಲಿ ಬಾ, ಇಲ್ಲ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಕುಚಿ, ಇಲ್ಲಿ ಕುಚಿ. ಒಂದು ಪ್ಲೇಸ್ ಅಲ್ಲಿದೆ, ಆದರೂ ಒಂದು ಹೋಗಲ್ಲ. ಪ್ಲೀಸ್. ನನಗೆ ನಾನೇ ಸರ್ಪ್ರೈಸ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ಇದೇನೇ ಅದು. ಸೊ ಈ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ನನ್ನ ಬರ್ಡೇಗೆ ಸ್ಪೆಷಲ್ ಆಗಿ ನಾನೇ ಕುರ್ತಿನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಯಾವತ್ತೂ ನಾನು ಸ್ಟಿಚ್ ಮಾಡಿರಲಿಲ್ಲ ಕುರ್ತಿನ. ಆ್ಯಂಡ್ ಲಾಸ್ಟ್ ಟೈಮ್ ದೀಪಾವಳಿಗೆ ಸ್ಕರ್ಟ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ. ಮತ್ತೆ ಇನ್ನೊಂದು ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಬರ್ಡೇ ದಿನ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ವೇರ್ ಮಾಡೋಣ ಅಂತ ಹೇಳಿ ಈ ಪ್ಲ್ಯಾನ್ ಮಾಡಿ ಡ್ರೆಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನನಗೆ ಪಿಂಕ್ ಕಲರ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಬ್ರದರ್ ಹೊರಗಡೆ ಹೋದಾಗ ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ಬಂದಿದ್ದಿದ್ದು. ತುಂಬ ದಿನದಿಂದ ಹಾಗೇ ಇಟ್ಟಿದ್ದೆ. ಹೊರಗಡೆ ಸ್ಟಿಚಿಂಗ್ ಕೊಡೋಕೆ ಇಷ್ಟ ಆಗ್ತಿರ್ಲಿಲ್ಲ. ಫ್ಯಾಬ್ರಿಕ್ ಕಲರು ಅಷ್ಟು ಚೆನ್ನಾಗಿತ್ತು ನನಗೆ. ಸುಮ್ಮನೆ ನೋಡ್ಕೊಂಡು ಹಾಗೆ ಮನೇಲೇ ಇಟ್ಬಿಟ್ಟಿದ್ದೆ. ಬಟ್ ಫೈನಲಿ ಒಂದು ಟ್ರೈ ಮಾಡೇ ಬಿಡೋಣ ಸ್ಟಿಚಿಂಗ್ಗೆ ಅಂತ ಹೇಳಿ, ಸೊ ಅದನ್ನು ನನ್ನ ಬರ್ಡೇ ದಿನ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಟ್ರೈ ಮಾಡೋಕ್ಕೆ ಹೊರಟಿದ್ದೀನಿ. ಏನು ಸ್ಟಿಚ್ ಮಾಡೋಣ ಅಂತ ಏನೋ ಈಸಿಯಾಗಿ ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಪ್ರೋಸೆಸ್ಸಿಗೆ ಕೈ ಹಾಕಿದ್ಮೇಲೆ ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಅನ್ನಿಸ್ಬಿಡ್ತು. ಆ ಕಟಿಂಗ್ ಆಗ್ಬೋದು, ಪ್ಲ್ಯಾನಿಂಗ್ಸ್ ಆಗ್ಬೋದು, ಎಲ್ಲ ಡಿಫ್ರೆಂಟಾಗಿ ತಲೆ ಕೆಟ್ಟೋಗ್ಬಿಡ್ತು ಸ್ವಲ್ಪ. ಹಾಗೋ ಹೀಗೋ ಮಾಡಿ ತುಂಬ ಹೊತ್ತು ಯೂಟ್ಯೂಬಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೈನಲಿ ಡ್ರೆಸ್ ಕಟಿಂಗ್ನ ಮುಗಿಸ್ಕೊಂಡೆ. ಕಟಿಂಗ್ ಕೆಲಸ ಆಗೋಷ್ಟರಲ್ಲೇ ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ. ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಅದು ಸರ್ಕಸ್ ಅಂತಾರೆ ಅನ್ನಿಸ್ಬಿಡ್ತು. ಅದೂ ತುಂಬ ದೊಡ್ಡದಾಗೇ ಇತ್ತು ಕೆಲಸ. ಫೈನಲಿ ಹಾಗೋ ಹೀಗೋ ಮಾಡಿ ನನ್ನ ಡ್ರೆಸ್ ಸ್ಟಿಚಿಂಗ್ನ ಒಂದು ಹಂತಕ್ಕೆ ತಂದು ಕಂಪ್ಲೀಟ್ ಮಾಡಿದೆ. ಪೆಂಡಿಂಗ್ ಅಂತ ಉಳ್ಕೊಂಡಿದ್ದು ಸ್ಲೀವ್ ಅಟ್ಯಾಚ್ಮೆಂಟು. ಅದರಲ್ಲಿ ನಾನು ಕಟಿಂಗಲ್ಲೇ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿರೋ ಕಾರಣ ಅದನ್ನು ಅಟ್ಯಾಚ್ ಮಾಡೋಕ್ಕಷ್ಟು ಅಂತೂ ನಾನು 2-3 ಅವರ್ ನನಗೆ ಅಲ್ಲೇ ಆಗೋಯಿತು. ಆ್ಯಂಡ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೆ ಅಂತ ಹೇಳಿದ್ರೆ, ಬರ್ಡೇಗೆ ಈ ಸಲ ಡ್ರೆಸ್ ಸಹನೂ ಪರ್ಚೇಸ್ ಮಾಡಿರಲಿಲ್ಲ. ನಾನೇ ಹೊಲ್ದಿರೋ ಡ್ರೆಸ್ನ ಹಾಕ್ಕೊಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆ ಸ್ಲೀವ್ ಹಾಳಾದಾಗಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟೆ. ಡ್ರೆಸ್ಸು ಇನ್ನೂ ಬೈ ಮಾಡಿಲ್ಲ, ಬಟ್ ಸ್ಲೀವ್ ಅಟ್ಯಾಚ್ಮೆಂಟ್ ರಾಂಗ್ ಆಗಿದೆ ಅಂತ ಹೇಳಿ ಇನ್ನೂ ಏನೋ ಸರ್ಕಸ್ ಮಾಡಿ ಪ್ಯಾಚಪ್ ಎಲ್ಲ ಮಾಡಿ ಫೈನಲಿ ಸ್ಲೀವ್ನೂ ಸಹ ಕಂಪ್ಲೀಟ್ ಮಾಡಿ ಅಟ್ಯಾಚ್ ಮಾಡಿಕೊಂಡೆ. ಫೈನಲಿ ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡು ಸರಿ ಮಾಡಿಕೊಟ್ಟಿದ್ದಕ್ಕೆ ಇನ್ನು ಉಳಿದಿದ್ದ ಸ್ಟಿಚಿಂಗ್ನ ಹಾಗೆ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಒಂದು 3/4 ದಿನನ ಬರೀ ನಾನೊಂದು ಟಾಪ್ ಸ್ಟಿಚಿಂಗಲ್ಲೇ ಕಳೆದ್ಬಿಟ್ಟಿದ್ದೀನಿ. ಜೊತೆಗೆ ಡ್ರೆಸ್ ರೆಡಿ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು ಜೊತೆಗೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಠನೂ ಇತ್ತು, ಡ್ರೆಸ್ನ ಹಾಕ್ಕೊಳ್ಳೇಬೇಕು ನಾನು ಸ್ಟಿಚ್ ಮಾಡಿದ್ದು ಅಂತ. ಹೇಗೋ ಹಾಗೋ ಮಾಡಿ ಫೈನಲಿ ಡ್ರೆಸ್ನ ಕಂಪ್ಲೀಟಾಗಿ ಸ್ಟಿಚ್ ಮಾಡೇ ಬಿಟ್ಟೆ. ಸ್ಟಿಚಿಂಗ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಡ್ರೆಸ್ ಲುಕ್ ನೋಡಿದಾಗಂತೂ ಆ ಮೂಮೆಂಟು ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಥರ ಫೀಲ್ ಆಯಿತು. ಹಾಗೆ ನನ್ನ ಮೇಲೆ ನನಗೆ ಸ್ವಲ್ಪ ಪ್ರೌಡ್ ಫೀಲು ಬಂತು. ಫೈನಲಿ ಅಂದ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳಿ ತುಂಬಾ ಖುಷಿ ಆಯಿತು. ದಿಸ್ ಇಸ್ ದ ಡ್ರೆಸ್ ಲುಕ್. ಫೈನಲಿ ಟಾಪ್ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿ ಈ ಥರ ಕಾಣಿಸ್ತಾ ಇದೆ.
ಸೊ ಚೆನ್ನಾಗೇ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಟ್ರಯಲ್ ಲುಕ್. ಹೊಲಿದು ಹಾಕ್ಕೊಂಡು ಸಹ ನೋಡಿದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ವರ್ತ್ ಅನ್ನಿಸ್ತು. ಏನು ಟಾಪ್ ಏನೋ ಕಂಪ್ಲೀಟ್ ಮಾಡಿದೆ ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡಿ. ಬಟ್ ಬಾಟಮ್ ಸ್ಟಿಚ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಬರಲಿಲ್ಲ. ಟಾಪ್ ಸ್ಟಿಚ್ ಮಾಡೋಕ್ಕೆ ಸರ್ಕಸ್ ಮಾಡಿದ್ದೆ. ಟ್ರೆಂಡ್ಸ್ಗೆ ಹೋಗಿ ಹಾಗೆ ಅದಕ್ಕೆ ಮ್ಯಾಚಿಂಗ್ ಬೇಕಾಗಿರೋ ಒಂದು ಬಾಟಮ್ನ ತೊಗೊಂಡು ಬಂದೆ. ಅದರಲ್ಲೂ ಮ್ಯಾಚಿಂಗ್ ಹುಡ್ಕೋಕೆ ಹೋಗಿ ನಾನು ಕಂಪ್ಲೀಟ್ ಟಾಪ್ ಅಂತೂ ತೊಗೊಂಡೋಗಿರಲಿಲ್ಲ. ಅದು ಚಿಕ್ಕ ಫ್ಯಾಬ್ರಿಕ್ ಒಂದು ತೊಗೊಂಡೋಗಿ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಹೇಳಿ ಟ್ರೆಂಡ್ಸ್ನೆಲ್ಲ ಹುಡುಕಿ ಟಾಪ್ಗೆ ಮ್ಯಾಚ್ ಆಗೋ ಥರ ಕ್ರೀಮಿಶ್ ಸಮ್ ಗೋಲ್ಡ್ ಮಿಕ್ಸ್ ಥರದ ಪ್ಯಾಂಟ್ ತೊಗೊಂಡು ಬಂದೆ. ಪ್ಯಾಂಟ್ ಸಹ ನನಗೆ ಅನ್ಕೊಂಡಂಗೆ ಕಲರ್ ಸಿಕ್ತು. ಆಗೋ ಈಗೋ ಮಾಡಿ ಬರ್ಡೇ ಡ್ರೆಸ್ನ ಫೈನಲೈಸ್ ಮಾಡಿಕೊಂಡೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ 10:30 ಮೇಲೇ ಆಗಿಬಿಟ್ಟಿತ್ತು. ಸೊ ಸೀದಾ ಅಲ್ಲಿಂದ ಮನೆಗೆ ಹೋಗ್ತೀವಿ ಅಂದ್ಕೊಂಡ್ರೆ ಡೈರೆಕ್ಟಾಗಿ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದ್ರು ತೇಜು. ಅಲ್ಲಿ ಸರ್ಪ್ರೈಸ್ ಕಾದಿತ್ತು ನನಗೆ. ನನ್ನ ಬರ್ಡೇ ಎಲ್ಲಿದ್ರು ಕೇಕ್ ಪಟಾಕಿ ಹೊಡಿತಾರೆ. Happy birthday to you. Happy birthday to you. Happy birthday to you. Happy birthday to you. ಯೂಶಲಿ ಎಲ್ಲರ ಬರ್ಡೇಗೂ ಕೇಕ್ ಕಟ್ ಮಾಡ್ತಾರೆ. ಆದರೆ ನನ್ನ ತರ್ಲೆ ಫ್ರೆಂಡ್ಸು ಹಾಗೆ ನನ್ನ ತರ್ಲೆ ಹಸ್ಬೆಂಡ್ ಸೇರಿಕೊಂಡು ನನಗಿಷ್ಟ ಅಂತ ಹೇಳಿ ಗ್ರಿಲ್ ಚಿಕನ್ ತೊಗೊಂಡು ಬಂದು ಅದನ್ನು ಫುಲ್ಲಾಗಿ ಇಟ್ಬಿಟ್ಟು ಅದನ್ನು ಫಸ್ಟ್ ಕಟ್ ಮಾಡಿಸಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ರು. ಈ ಗ್ಯಾಪಲ್ಲಿ ನಂದೊಂದು ಕ್ವಾಟ್ಲೆ ಇರಲಿ ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದ ತಕ್ಷಣ ನಾನು ನನ್ನ ಫ್ರೆಂಡಿಗೆ ತಿನ್ನಿಸ್ದೆ. ತೇಜುಗೆ ತಿನ್ನಿಸ್ಲಿಲ್ಲ. ತೇಜು ಮುಖ ಫುಲ್ಲು ಶಾಕಿಂಗ್ ಎಕ್ಸ್ಪ್ರೆಷನಲ್ಲಿತ್ತು. ಸ್ಪೆಷಲ್ ಆಗಿ ನನ್ನ ಗಂಡಂಗೆ ಕೈ ತಿರ್ಸ್ತೀನಿ. ಹಾಕೊಂಡು ಎರಡು ಕಾಲೆಲ್ಲ ಸೆಳಿ ಹೇಳ್ತೀನಿ. ಆಯ್ತು ನಿನ್ ಬರ್ಡೇ ನಾನು ಕೊಟ್ಟಿದ್ದ ಟ್ವಿಸ್ಟ್ಗೆ ಅಗೇನ್ ರಿವರ್ಸ್ ಗೇರಲ್ಲಿ ಫ್ರೆಂಡು ತೇಜು ಸೇರ್ಕೊಂಡು ಮತ್ತೆ ರಿವರ್ಸ್ ಕ್ವಾಟ್ಲೆ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿ ತಿನ್ಸಾದ್ಮೇಲೆ ತೇಜು ಸರಿ ನಿನ್ನ ಬರ್ಡೇ ಆಯಿತು ಹೊರಡು ಇನ್ನ ಅಂತ ಹೇಳಿ ರೇಗಿಸಿದ್ರು. ನಾನು ಇನ್ನೇನು ಮಾಡಲ್ವಾ ಇಷ್ಟೇನಾ ಅಂತ ಕೇಳ್ತಾ ಇದ್ದೆ. ಬ್ಲಾಗ್ ಅಲ್ಲಿ ಹಾಕೋಕ್ಷ ಏನೋ ಲವ್ ಲೆಟರ್ ಬಿಡ್ತಾರೆ. ಹ್ಯಾಪಿ ಬರ್ಡೇ ಟು ಯು. ಗ್ರಿಲ್ ಚಿಕನ್ ಕಟ್ಟಿಂಗು, ಕೇಕ್ ಕಟ್ಟಿಂಗು, ಕ್ವಾಟ್ಲೆ ಟೈಮು ಎಲ್ಲ ಮುಗೀತು. ಫೈನಲಿ ಇವಾಗ ಗಿಫ್ಟ್ ಟೈಮಿಗೆ ಬಂದಿದೆ. ಸೊ ಅವೈಟೆಡ್ ಟೈಮ್ ಅಂತಲೇ ಹೇಳಬೇಕು. ಯಾರಿಗೆ ಆಗಲಿ ಗಿಫ್ಟ್ ಇಸ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ನನಗೂ ಅಷ್ಟೇ ಸರ್ಪ್ರೈಸ್ ಗಿಫ್ಟ್ ಇಸ್ಕೊಳ್ಳೋಕೆ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿಲಿ ಫ್ರೆಂಡು ನನಗೆ ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ರು. ಬನ್ನಿ ಸರ್, ನಾವು ನಮ್ದಲ್ಲ ಓ ಹಿಂಗೆ ಕತೆ ಅಕ್ಷತಂತೆ ಯಾರ್ದಂತೆ ಹೋಗುತ್ತೆ. ಬನ್ನಿ ಬನ್ನಿ ಬನ್ನಿ. ಸಾರಿ ವಿಜಿ, ನಿಮ್ಮ ನಮ್ಮಿಬ್ರದ್ದು ಬರ್ಡೇ ಇದು ಹ್ಯಾಪಿ ಬರ್ಡೇ ವಿಜಿ. ಸಾರಿ ಸ್ವಲ್ಪ ಲೇಟ್ ಆಯಿತು. 6 days ಆಲ್ರೆಡಿ ಹುಟ್ಟಿದ್ಯಾ ನೀನು. ಇರೋ ಅಷ್ಟಲಿ ಅಕ್ಷುಗೆ ಪಟಾಕಿ. ಹ್ಯಾಪಿ ಬರ್ಡೇ ಟು. ನನ್ನ ಬರ್ಡೇಗಿಂತ 6 days ಮುಂಚೆ ವಿಜಯವ್ರದ್ದು ಬರ್ಡೇ ಇತ್ತು. ಬಟ್ ಆ ಡೇ ನಾವು ಇರಲಿಲ್ಲ ಬ್ಯಾಂಗ್ಳೂರಲ್ಲಿ, ಹಾಗಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ನನಗೆ ಸರ್ಪ್ರೈಸ್ ಮಾಡೋದಕ್ಕೆ ಅವ್ರು ಕೇಕ್ ತೊಗೊಂಡು ಬಂದಿದ್ರು. ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೆ ನಾವು ಕೇಕ್ ತೊಗೊಂಡೋಗಿದ್ದು. ಸೊ ಆ ಮಿಡಲಲ್ಲಿ ಅವ್ರ ಬರ್ಡೇ ಕೇಕ್ ಕಟ್ ಮಾಡ್ತೀವಿ ಅನ್ನೋ ಗೆಸ್ ಸಹ ಅವ್ರಿಗಿರಲಿಲ್ಲ. ಸೊ ಆ ಕೇಕ್ನ ನೋಡಿಬಿಟ್ಟು ತುಂಬಾ ಸರ್ಪ್ರೈಸ್ ಆ್ಯಂಡ್ ಶಾಕಿಂಗಲ್ಲಿದ್ದರು. ಫೈನಲಿ ನನ್ನ ಬರ್ಡೇ ಹಾಗೆ ಅವ್ರ ಬರ್ಡೇ ಮಿಡ್ ನೈಟಲ್ಲಿ ಸೆಲೆಬ್ರೇಷನ್ ಆಗಿ ತುಂಬ ಹ್ಯಾಪಿ ಮೂಮೆಂಟ್ ಆಗಿ ಎಂಡ್ ಆಯಿತು. ಹ್ಯಾಪಿ ಬರ್ಡೇ ಟು ಮೀ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಲಗೋದು ಲೇಟ್ ಆಯಿತು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಬರ್ಡೇ ದಿನ ನನ್ನ ಇಷ್ಟದ ದೇವ್ರ ಹತ್ರ ಗಿಫ್ಟ್ ಇಸ್ಕೊಳ್ಳಿಲ್ಲ ಅಂದರೆ ಆಗತ್ತಾ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟು ಪ್ರೀತಿಯಿಂದ ಹಾಗೆ ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಬಾಸ್ ಮುಂದೆ ಸ್ವಲ್ಪ ದೊಡ್ಡ ರಿಕ್ವೆಸ್ಟ್ ಲಿಸ್ಟ್ನೇ ಇಟ್ಬಿಟ್ಟು ಪ್ಲೀಸ್ ಈ ಬರ್ಡೇಗೆ ಇದನ್ನೆಲ್ಲ ಫುಲ್ಫಿಲ್ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ.
ಈ ಡೇ ಫುಲ್ಲು ಎಲ್ಲ ಹೊಸ ಡ್ರೆಸ್ಗಳ ಜೊತೆನೇ ಫುಲ್ಫಿಲ್ ಆಗಿಬಿಟ್ಟಿತ್ತು. ಮಾರ್ನಿಂಗ್ ಎದ್ದಾಗ ಒಂದು ಹೊಸ ಡ್ರೆಸ್ ಹಾಕ್ಕೊಂಡು ಫೈನಲಿ ನಾನು ಸ್ಟಿಚ್ ಮಾಡಿದ ಡ್ರೆಸ್ನ ಹಾಕ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಮನೇಲಿ ಪೂಜೆ ಆಯಿತು, ಹೊರಗಡೆ ಟೆಂಪಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸಿಂಪಲ್ ಲುಕ್ಕಾಗಿ ನಾನು ಸ್ಟಿಚ್ ಮಾಡಿದ ಡ್ರೆಸ್ನ ಹಾಕ್ಕೊಂಡು ಅದಕ್ಕೆ ಸೂಟ್ ಆಗೋ ಥರ ಸಿಂಪಲ್ ಮೇಕಪ್ ಮಾಡಿಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಈ ಡೇ ಮಾತ್ರ ನನಗೆ ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಯಾಕೆಂದರೆ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ನನ್ನ ಸ್ಪೆಷಲ್ ಡೇನಲ್ಲಿ ನನ್ನ ಬರ್ಡೇ ದಿವಸನ ವೇರ್ ಮಾಡಿದ್ದು ರಿಯಲಿ ನನಗೆ ಹ್ಯಾಪಿ ಮೂಮೆಂಟ್ ಥರನೇ ಅನ್ನಿಸ್ತಾ ಇತ್ತು. ಏನೋ ಹೊಸದನ್ನ ಟ್ರೈ ಮಾಡಿದ್ದೆ, ಅದನ್ನು ನನ್ನ ಬರ್ಡೇ ದಿನನೇ ಮಾಡಿದ್ದು ಅಂತೂ ತುಂಬ ಅಚೀವ್ಮೆಂಟ್ ಮೂಮೆಂಟ್ ಥರನೇ ಇತ್ತು ನನಗೆ. ಈ ಥರ ಹೊಸದು ಏನಾದರೂ ನನಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಪ್ರತಿ ಸಾರಿನೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು, ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ಕೊತಾನೆ ಇರ್ತೀನಿ. ಅದೇ ರೀತಿಲಿ ಈ ಡೇನಂತೂ ನಾನು ತುಂಬಾ ಸ್ಪೆಷಲ್ ಆಗೇ ಮಾಡಿಕೊಂಡೆ ಅಂತ ಹೇಳ್ಬೋದು. ದಿಸ್ ಇಸ್ ಮೈ ಫೈನಲ್ ಲುಕ್, ಬರ್ಡೇ ಲುಕ್ ಅಂತಲೇ ಹೇಳ್ಬೋದು. ಡ್ರೆಸ್ಸು ಹಾಗೆ ಪ್ಯಾಂಟ್ ಅಂತೂ ಸೂಪರಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಲುಕ್ ವೈಸು ಅಷ್ಟೇ, ಕಲರು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದು. ಹೋಪ್ ನಿಮಗೂ ಹಾಗೆ ಅನ್ನಿಸ್ತದೆ ಅನ್ಕೊತೀನಿ. ಮನೆಯಿಂದ ಡೈರೆಕ್ಟಾಗಿ ಟೆಂಪಲಿಗೆ ಹೊರಟೆ. ಅದು ಯಾವ ಟೆಂಪಲ್ ಅಂದರೆ ಬ್ಯಾಂಗ್ಳೂರಲ್ಲಿರೋ ಫೇಮಸ್ ಅಣ್ಣಮ್ಮ ಟೆಂಪಲಿಗೆ. ಅಲ್ಲಿ ಹೋದಾಗಂತೂ ದೇವ್ರಿಗೆ ಮಾಡಿರೋ ಅಲಂಕಾರ ನೋಡಿ ತುಂಬಾ ಕಣ್ತುಂಬ ಬರ್ತಾ ಇತ್ತು. ಎಷ್ಟು ಚೆಂದ ಇತ್ತು ಅಂತ ಹೇಳಿದ್ರೆ ನೋಡೋದಕ್ಕೆ ನೋಡ್ತಾನೆ ಇರಬೇಕು ಅನಿಸೋಷ್ಟು ಚೆನ್ನಾಗಿತ್ತು. ನನ್ನ ಬರ್ಡೇನ ನನ್ನ ಇಷ್ಟದ ದೇವ್ರ ಜೊತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ನನ್ನ ಬರ್ಡೇನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿದೆ. ಮುಂಚೆನೇ ಹೇಳ್ದಾಗೆ ಈ ಸರಿ ಬರ್ಡೇಗೆ ನ್ಯೂ ಡ್ರೆಸ್ ಯಾವುದು ಪ್ಲ್ಯಾನ್ ಮಾಡಿರಲಿಲ್ಲ. ನಾನೇ ಸ್ಟಿಚ್ ಮಾಡಿರೋ ಡ್ರೆಸ್ನ ವೇರ್ ಮಾಡಬೇಕು ಅಂತ ಹಾಗೆ ಸುಮ್ಮನೆ ಇದ್ದೆ. ಇನ್ನು ಟೆಂಪಲಿಂದ ಬರ್ತಾ ಡೈರೆಕ್ಟಾಗಿ ತೇಜು ನನ್ನ ಫೇವ್ರೇಟ್ ಶಾಪ್ಗೆ ಕರ್ಕೊಂಡೋದ್ರು. ಯಾಕೆ ಅಂತ ಹೇಳಿದ್ರೆ ನನಗೆ ಗೌನ್ಗಳು ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಬಾಡಿಕಾನ್ ಡ್ರೆಸ್ಸಸ್ಸು. ಸೊ ಅಲ್ಲಿ ತುಂಬಾ ಚೆನ್ನಾಗಿರೋ ಬಾಡಿಕಾನ್ ಡ್ರೆಸ್ಸಸ್ ಸಿಗುತ್ತೆ. ಡೈರೆಕ್ಟಾಗಿ ಸರ್ಪ್ರೈಸ್ ಆಗಿ ಅಲ್ಲಿ ಶಾಪಿಗೆ ಕರ್ಕೊಂಡೋದ್ರು. ಇದಕ್ಕೆ ಈ ಕಲರ್, ಇದಕ್ಕೆ ಈ ಕಲರ್. ಅಲ್ಲಿರೋ ಕಲೆಕ್ಷನ್ ಹೇಗಿರುತ್ತೆ ಅಂದರೆ ನಾನು ಪ್ರತಿ ಸರಿ ಅಲ್ಲಿಗೆ ಹೋದಾಗಲೂ ಅವ್ರು ತೋರಿಸೋ ಎಲ್ಲ ಡ್ರೆಸ್ಗಳು ಇಷ್ಟ ಆಗುತ್ತೆ. ಒಂದಕ್ಕೆ ಅಂತ ಹೋಗಿರೋದು ನಾನು ಒಂದು 2-3 ಬೈ ಮಾಡ್ಕೊಂಡು ಬರ್ತೀನಿ. ಇದೇ ಥರ ಸೇಮ್ ಇವಾಗ್ಲೂ ಅಲ್ಲಿ ಹೋಗಿದ್ದಷ್ಟು ಡ್ರೆಸ್ಗಳು ಚೆನ್ನಾಗಿತ್ತು. ಸೊ ಹಾಗಾಗಿ 2 ಡ್ರೆಸ್ನ ಬೈ ಮಾಡ್ಕೊಂಡು ಬಂದೆ. ಶರ್ಟ್ಸು ತುಂಬ ಚೆನ್ನಾಗಿತ್ತು. ತೇಜುನು 2 ಶರ್ಟ್ಸ್ ಬೈ ಮಾಡಿದ್ರು. ಕೋಇನ್ಸಿಡೆಂಟ್ಲಿ ನಾನು ತೊಗೊಂಡಿದ್ದು 2 ಡ್ರೆಸ್ಗೂ ಅವ್ರು ತೊಗೊಂಡಿದ್ದು 2 ಶರ್ಟ್ಸ್ಗೂ ಈಕ್ವಲ್ ಮ್ಯಾಚ್ ಆಗ್ತಿತ್ತು. ಶಾಪ್ ಅವರು ಸಹ ಅದನ್ನೇ ಹೇಳ್ತಾ ಇದ್ರು. ಡ್ರೆಸ್ ಬೈ ಮಾಡಾದ್ಮೇಲೆ ಅಮ್ಮ ಮನೆಗೆ ಹೋದೋ. ಅಲ್ಲಿ ನಮ್ಮಮ್ಮಂಗೆ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ತೋರಿಸ್ಬಿಟ್ಟು ಸೊ ಏನೇನು ಫಾಲ್ಟ್ ಇದೆ ಅಂತ ನಮ್ಮಮ್ಮ ಕಂಡು ಹಿಡಿತಾ ಇದ್ರು. ಅದಾದಮೇಲೆ ತೊಗೊಂಡು ಬಂದಿದ್ದ ಡ್ರೆಸ್ನು ತೋರಿಸ್ತಾ ಇದೆ. ಅದರಲ್ಲಿ ರೆಡ್ ಕಲರ್ ಡ್ರೆಸ್ ಅಮ್ಮಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಮಸ್ಕಿಟೋ ನೆಟ್ ತೋರಿಸ್ಬಿಟ್ಟು ಈ ಥರದ ಕಲರ್ ಇನ್ನೊಂದಿತ್ತು ತೊಗೊಂಡು ಬರಲ್ಲ ಹೇಳಿ ಇವಾಗ ಹೋಗ್ಬಿಟ್ಟು ಅಂತ ಕೇಳ್ತಾ ಇದ್ದೆ. ವೇರ್ ಮಾಡಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅಮ್ಮಂಗೆ ಯಾವಾಗಲೂ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆಲ್ ದ ಟೈಮ್ ಅಮ್ಮ ಲೈಟ್ ಕಲರ್ನೇ ಸಜೆಸ್ಟ್ ಮಾಡ್ತಾರೆ ಯಾವಾಗ್ಲೂ. ನೈಟ್ ಸೆಲೆಬ್ರೇಷನ್ ಆಯಿತು, ಡಿವೋಷ್ನಲ್ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ಎಮೋಷ್ನಲ್ ಸೆಲೆಬ್ರೇಷನ್ನು ಆಯಿತು. ಫೈನಲಿ ಉಳಿದಿರೋ ಪಾರ್ಟಿ ಸೆಲೆಬ್ರೇಷನ್ ಪೆಂಡಿಂಗ್ ಇತ್ತು. ಅದನ್ನು ಮುಗಿಸೋದಕ್ಕೆ ಬ್ಯಾಂಗ್ಳೂರಲ್ಲಿ ನ್ಯೂಲಿ ಓಪನ್ ಆಗಿರೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಟ್ಸ್ ಕಾಲ್ಡ್ ದ ಬ್ರ್ಯೂ ಫ್ಯಾಕ್ಟ್ರಿ. ಆ್ಯಂಬಿಯನ್ಸ್ ವೈಸು, ಲೊಕೇಶನ್ ವೈಸು, ಅವರ ಕ್ರಿಯೇಟಿವ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಲೊಕೇಶನ್ನು ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲೇಸಸ್ ಇನ್ನು ಒಂದು ಜಾಗದಲ್ಲೇ ಇದೆ. ಇಟ್ ಮೀನ್ಸ್ ರೂಫ್ ವ್ಯೂ, ಲೇಕ್ ವ್ಯೂ, ಕೌಂಟರ್ ಏರಿಯಾ, ಸ್ಕೈ ವ್ಯೂ, ಸಿಟಿ ವ್ಯೂ, ಗ್ಲಾಸ್ ಬ್ರಿಡ್ಜ್ ವ್ಯೂ, ಈ ಥರ ವೆರೈಟೀಸ್ ಆಫ್ ಪ್ಲೇಸಸ್ನ ಒಂದೇ ಜಾಗದಲ್ಲಿ ಕ್ರಿಯೇಟ್ ಮಾಡಿದ್ರು. ನನಗಂತೂ ಲೊಕೇಶನ್ ತುಂಬಾ ಇಷ್ಟ ಆಗಿಬಿಡ್ತು. ಆ್ಯಂಡ್ ನನ್ನ ಲೊಕೇಶನ್ಗೆ ತುಂಬ ನಿಯರ್ ಆಗಿರೋದ್ರಿಂದ ನನಗೆ ಹೋಗೋದಕ್ಕೂ ತುಂಬಾ ಈಸಿ ಆಯಿತು.
ರೆಸ್ಟೋರೆಂಟಿಗೆ ರೀಚ್ ಆದಮೇಲೆ ನಾನು ತೇಜು ಅಲ್ಲೆಲ್ಲ ಓಡಾಡ್ತಾ ಅಲ್ಲಿ ಆ್ಯಂಬಿಯನ್ಸ್ನ ಪೂರ್ತಿಯಾಗಿ ಎಂಜಾಯ್ ಮಾಡ್ತಾ ಇದ್ದು. ಇನ್ನು ಡಿಫ್ರೆಂಟ್ ಲೊಕೇಶನ್ ಇದೆ ಅಂತ ಏನು ಹೇಳಿದ್ನಲ್ಲ ಅಲ್ಲೆಲ್ಲಾನು ಕವರ್ ಮಾಡಿಕೊಂಡು ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ತೇಜು ಒಂದು ಒಳ್ಳೆ ಪ್ಲೇಸೇ ಸೆಲೆಕ್ಟ್ ಮಾಡಿದ್ರು ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾವೊಂದು 4:35ಗೆಲ್ಲ ಲೊಕೇಶನ್ಗೆ ರೀಚ್ ಆಗಿದ್ದು. ಸೊ ನಮಗೆ ಹೇಗೆ ಅಂತ ಹೇಳಿದ್ರೆ ಮಾರ್ನಿಂಗ್ ವ್ಯೂನೂ ಸಿಕ್ತು ಆ್ಯಂಡ್ ಆಫ್ಟರ್ ದ್ಯಾಟ್ 6 ಆದಮೇಲೆ ನೈಟ್ ವ್ಯೂನೂ ಸಿಕ್ತು. ಹಾಗಾಗಿ ಒಂದೇ ಪ್ಲೇಸ್ನ 2 ಡಿಫ್ರೆಂಟ್ ಲೈಟಲ್ಲಿ ನೋಡಿದ್ದು ತುಂಬಾ ಖುಷಿ ಅನ್ನಿಸ್ತು ನನಗೆ. ಹ್ಯಾಪಿ ಬರ್ಡೇ ಅಕ್ಷು, ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರು. ಒಂದು ಸ್ಮಾಲ್ ಗಿಫ್ಟ್ ನಿಮಗೆ ನಮ್ಮ ಕಡೆಯಿಂದ. ಹೌದು, ಅದೇ ಅನ್ಕೊಂಡೆ ಬೆಳಗ್ಗೆಯಿಂದ ಇನ್ನೂ ಏನೂ ಕೊಟ್ಟಿಲ್ವಲ್ಲ ಯಾಕೆ ಅಂತ. ಬೆಳಗ್ಗೆಯಿಂದಲ್ಲ, ಅದು ನಿನ್ನೆಯಿಂದ. ಹೌದು, ನೀನು ಯಾವಾಗಲೂ ಇಷ್ಟಪಡ್ತೀವಿ ಒಂದು ರಿಂಗ್. ಇವತ್ತಂತೂ ನನಗೆ ಮೇಲಿಂದ ಮೇಲೆ ಸರ್ಪ್ರೈಸ್ಗಳ ರಾಶಿನೇ ಇತ್ತು. ಫಸ್ಟು ನನಗೆ ನಾನೇ ಸರ್ಪ್ರೈಸ್ ಮಾಡ್ಕೊಂಡಿದ್ದು, ಅದಾದಮೇಲೆ ಫ್ರೆಂಡ್ ಸರ್ಪ್ರೈಸ್ ಮಾಡಿದ್ದು, ನೆಕ್ಸ್ಟು ತೇಜು ಸರ್ಪ್ರೈಸ್ ಮಾಡಿದ್ದು. ತುಂಬ ದಿನದಿಂದ ಇಷ್ಟಪಡ್ತಿದ್ದ ರಿಂಗ್ನ ತೇಜು ನನ್ನ ಬರ್ಡೇ ದಿನ ಸರ್ಪ್ರೈಸ್ ಮಾಡಿದ್ದು ಅಂತೂ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಇವತ್ತು ರಿಯಲಿ ನನ್ನ ಸ್ಪೆಷಲ್ ಡೇ ತುಂಬಾ ಸ್ಪೆಷಲ್ ಆಗಿ ಸ್ಪೆಂಡ್ ಆಗ್ತಾ ಹೋಯಿತು ಹೋಲ್ ಡೇ. ಹಾಗೇನೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಡೇಟ್ ಸಹನೂ ಆಯಿತು. ಇನ್ನು ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದ ಪ್ರತಿಯೊಂದು ಫುಡ್ಗಳಾಗ್ಬೋದು, ಕಾಕ್ಟೈಲ್ ಆಗ್ಬೋದು, ತುಂಬಾ ಅಮೇಝಿಂಗ್ ಆಗಿ ಟೇಸ್ಟ್ ಇತ್ತು. ಹಾಗೆ ಈ ಪ್ಲೇಸ್ಗೆ ನಾನು ಆ್ಯಂಬಿಯನ್ಸ್ಗಾಗ್ಬೋದು, ಫುಡ್ ಟೇಸ್ಟ್ಗಾಗ್ಬೋದು 10/10 ಅಂತಲೇ ಕೊಡ್ತೀನಿ. ಹಾಗೆ ವಿತೌಟ್ ಎನಿ ಡೌಟ್ ಯಾರೆಲ್ಲ ಸೆಲೆಬ್ರೇಷನ್ ಮಾಡ್ಕೊಬೇಕು ಅನ್ಕೊಂಡಿದಾರ ನಿಮ್ಮ ಸ್ಪೆಷಲ್ ಡೇ ಮೂಮೆಂಟ್ಗಳನ್ನ ಆ್ಯಂಡ್ ನಿಮ್ಮ ಸ್ಪೆಷಲ್ ಪರ್ಸನ್ ಮೂಮೆಂಟ್ಸ್ಗಳನ್ನ ಇಲ್ಲಿ ಬಿಗ್ ಸ್ಕ್ರೀನಲ್ಲಿ ಪ್ಲೇ ಮಾಡ್ತಾ ಅವ್ರಿಗೆ ವಿಶಸ್ ಮಾಡ್ತಾ ಅವರ ಸ್ಪೆಷಲ್ ಮೂಮೆಂಟ್ನ ಸೆಲೆಬ್ರೇಷನ್ ಮಾಡ್ಬೋದು. ಹ್ಯಾಪಿಲಿ ಈ ಪ್ಲೇಸ್ನ ರೆಫರ್ ಮಾಡ್ತೀನಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ವಿಶ್ ಮಾಡು. Happy birthday to you. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಉಫ್ ಮಾಡು. ಇಲ್ಲ ಉಳಿಲಿ. ಹ್ಯಾಪಿ ಬರ್ಡೇ ಟು ಯು ಅಕ್ಷು. ಅಷ್ಟೇ. ಹೋಗಿ ಎಲ್ಲ ಒಂದೊಂದು ಲೆಗ್ ಪೀಸ್ ಎತ್ಕೊಡೆ. ಹೇಳಿಲ್ಲ, ಎರಡು ಕಾಲಿಕ ಹೇಳಿಲ್ಲ. ಈ ಡೇ ಏನೋ ನನಗೆ ತುಂಬ ಸ್ಪೆಷಲ್ ಆಗಿ ಸರ್ಪ್ರೈಸ್ ಜೊತೆ ಹ್ಯಾಪಿ ಆಗಿತ್ತು. ಆದರೆ ನಿಜ ಕೋಳಿಗಳು ಮಾತ್ರ ನನ್ನ ತುಂಬ ಬೈಕೊಂಡಿರುತ್ತೆ. ಇವಳು ಹುಟ್ಟಿರೋ ದಿನ ಅಂತ ಹೇಳ್ಬಿಟ್ಟು ನಮ್ಮನ್ನು ಎಷ್ಟು ಜನನ ಅಂತ ಸಾಯಿಸ್ತಾ ಇದ್ದಾಳೆ ಅಂತ. ನನಗೆ ಕೇಕ್ ಅಷ್ಟು ಇಷ್ಟ ಆಗಲ್ಲ, ಚಿಕನ್ನ ತುಂಬ ಇಷ್ಟಪಡ್ತೀನಿ ಅಂತ ಫ್ರೆಂಡ್ಸ್ ಆಗ್ಬೋದು, ಅತ್ತೆ ಆಗ್ಬೋದು, ಗ್ರಿಲ್ ಚಿಕನ್ನ ಫುಲ್ಲಾಗಿ ತಂದು ಅದನ್ನೇ ಕೇಕ್ ಥರ ಕಟ್ ಮಾಡಿಸ್ತಾ ಇದ್ದಾರೆ. ನನ್ನ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಕಡೆಯಿಂದ ಈ ಥರ ಸ್ಪೆಷಲ್ ಸರ್ಪ್ರೈಸ್ ಆದರೆ ನನ್ನ ಕಸಿನ್ ತುಂಬ ದೂರದಿಂದ ತುಂಬ ದೊಡ್ಡ ಬಾಕ್ಸಲ್ಲಿ ತುಂಬ ಡ್ರೈ ಫ್ರೂಟ್ಸ್ಗಳನ್ನ ಗಿಫ್ಟಾಗಿ ಕಳಿಸ್ಕೊಟ್ಟಿದ್ಲು. ಇನ್ನು ನನ್ನ ಸ್ಟೂಡೆಂಟ್ಸ್ಗಳು ನನಗೆ ತುಂಬಾ ಸರ್ಪ್ರೈಸ್ ಗಿಫ್ಟ್ಗಳು ಕೊಟ್ಟರು. ಅದರಲ್ಲಿ ಇದು ಒಂದು. ಈ ಎಲ್ಲ ಸ್ಪೆಷಲ್ ಮೂಮೆಂಟಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಸೋ ಬ್ಲೆಸ್ಡ್ ಅಂತು. ಎಲ್ರಿಗೂ ರಿಯಲಿ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದಿರಿ ಅಂದ್ಕೊಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮಗೆಲ್ಲ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.